ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಇವತ್ತು ಸರ್ಕಾರದ ಕಾರ್ಯಕ್ರಮ ಏನು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ದಲಿತ ಸೇನೆ ರಾಮ್ವಿಲಾಸ್ ಮತ್ತು ಸಂಘಟನಾ ಪಾರ್ಟಿ ಲೋಕ್ ಜನಶಕ್ತಿ ಪಾರ್ಟಿ ರಾಮ್ವಿಲಾಸ್ ಏನು ನಮ್ಮ ಚಿರಾಗ್ ಪಾಸ್ವಾನ್ಜಿಯವರು ಮತ್ತು ರಾಮ್ವಿಲಾಸ್ ಪಾಸ್ವಾನ್ಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆ ಮತ್ತು ಒಂದು ಪಾರ್ಟಿ ಈ ಎಲ್ಲರ ಪರವಾಗಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ನಿಮಿತ್ತ ನಾವೆಲ್ಲ ಬರಲಾಯಿತು. ಆಗ ಇವತ್ತು ಏನು ಈ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರೇನು ಇವತ್ತು ಏನೋ ಪರಿನಿಬ್ಬಾಣ ಹುಟ್ಟುದಬ್ಬ ಮಾಡೋ ಅಂಥದ್ದೇನಿಲ್ಲ. ಪ್ರತಿನಿತ್ಯನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಲ್ರಿಗೂ ಕೂಡ ದಾರಿದೀಪ ಆಗಿರೋದ್ರಿಂದ ಪ್ರತಿನಿತ್ಯನೂ ಕೂಡ ಈ ಸೂರ್ಯ ಚಂದ್ರ ಹೆಂಗೆ ಹುಡ್ತಾರೋ, ಈ ಆಕಾಶ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಪ್ರತಿನಿತ್ಯ ಒಂದು ಅವ್ರದ್ದು ನೆನಪುಗಳು, ಅವ್ರದ್ದು ಚರಿತ್ರೆಗಳು, ಅವರು ಪ್ರತಿನಿತ್ಯ ಈ ಭೂಮಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಅಭೂತಪೂರ್ಣವಾಗಿರ್ತಕ್ಕಂಥ ಒಂದು ಮಹಾ ದೊಡ್ಡ ವೇದಾಂತಿ ಸಿದ್ಧಾಂತವುಳ್ಳವರು, ತರ್ಕ ಉಳ್ಳ ಒಂದು ಹೋರಾಟಗಾರರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಬರ್ಕೊಡ್ಲಿಲ್ಲ ಅಂದರೆ ಅವ್ರದ್ದು ಕಷ್ಟದ ಎಷ್ಟು ಇದ್ದರೂ ಕೂಡ ಅವರ ಬಾಲ್ಯ ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಈ ದೇಶಕ್ಕೆ ಏನಾದರೂ ಮಾಡಬೇಕು, ಈ ನನ್ನ ಜನನ ಈ ಥರ ಕೀಳಾಗಿ ನೋಡ್ತಕ್ಕಂಥ ಈ ಸಮಾಜವನ್ನು ಒಂದು ಪರಿವರ್ತನೆ ಮಾಡ್ಕೊಬೇಕಂತ ಈ ದೇಶದಲ್ಲಿ ಯಾರಾದರೂ ಒಂದು ಪಣ ತೊಟ್ಟಿ ನಿಂತ್ಕೊಂಡ್ರು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಕೊಟ್ಟಂಥ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಅರ್ಪಣೆ ಮಾಡ್ತೀವಿ. ನಾವು ಈ ರಕ್ತ ಈ ಭೂಮಿಲಿ ಈ ಭೂಮಿಲಿ ನಾವು ಬದುಕು. ಜೈ ಭೀಮ್.